ಪುರಾಣವನ್ನು 18 ಪುರಾಣಗಳಾಗಿ ವಿಂಗಡಿಸಲು ಮೂಲ ಕಾರಣವನ್ನು ತಿಳಿದುಕೊಳ್ಳೋಣ. ಆದಿಯಲ್ಲಿ ಒಂದೇ ಒಂದು ಪುರಾಣವಿತ್ತು. ಭಗವಂತ ಶ್ರೀ ವೇದವ್ಯಾಸರು ಅವರು ಭಗವಂತ ಶ್ರೀ ಮಹಾವಿಷ್ಣುವಿನ ಅವತಾರವಾಗಿದ್ದವರು. ಈ ಮೂಲ ಪುರಾಣವನ್ನು 18 ಪುರಾಣಗಳಾಗಿ ವಿಂಗಡಿಸಿದ್ದಾರೆ. ಕಲಿಯುಗದ ಜನರು ಕಡಿಮೆ ಜ್ಞಾನವನ್ನು ಹೊಂದಿರುತ್ತಾರೆ ಮತ್ತು ಒಂದೇ ಮಹಾಪುರಾಣದಲ್ಲಿ ನೀಡಲಾದ ನಮ್ಮ ಇತಿಹಾಸದ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಇದನ್ನು ವಿಂಗಡಿಸಲಾಗಿದೆ. ಪುರಾಣ ಎಂದರೆ ಭಾರತೀಯ ಸಾಹಿತ್ಯದ ಒಂದು ದೊಡ್ಡ ಪ್ರಕಾರವಾಗಿದ್ದು, ಇದು ಹಿಂದೂ ಧರ್ಮದ ನಂಬಿಕೆಗಳು, ದೇವದೇವತೆಗಳ ಕಥೆಗಳು, ಸಂಪ್ರದಾಯಗಳು, ತತ್ವಶಾಸ್ತ್ರ, ಸೃಷ್ಟಿ, ವಿಶ್ವರಚನೆ ಮತ್ತು ಧರ್ಮದ ಬಗ್ಗೆ ವಿವರಗಳನ್ನು ನೀಡುವ ಪ್ರಾಚೀನ ಗ್ರಂಥಗಳಾಗಿವೆ. ಇವುಗಳು ಮುಖ್ಯವಾಗಿ 18 ಮುಖ್ಯ ಪುರಾಣಗಳಿವೆ. ಮಹಾಪುರಾಣಗಳು ಮತ್ತು ಉಪಪುರಾಣಗಳಾಗಿ ವಿಂಗಡಿಸಲ್ಪಟ್ಟಿದ್ದು, ವಿಷ್ಣು, ಶಿವ, ಬ್ರಹ್ಮ ಮತ್ತು ಶಕ್ತಿ ದೇವತೆಗಳಿಗೆ ಸಂಬಂಧಿಸಿದ ಕಥೆಗಳನ್ನು ಒಳಗೊಂಡಿವೆ ಮತ್ತು ಭಾರತೀಯ ಸಂಸ್ಕೃತಿ, ಕಲೆ, ಇತಿಹಾಸದ ಮೇಲೆ ಅಪಾರ ಪ್ರಭಾವ ಬೀರಿವೆ. ಹೀಗೆ ಒಂದು ಮಹಾಪುರಾಣವನ್ನು 18 ಪುರಾಣಗಳಾಗಿ ವಿಂಗಡಿಸಲಾಗಿದೆ. 18 ಪುರಾಣಗಳು ಒಟ್ಟು 4 ಲಕ್ಷ ಶ್ಲೋಕಗಳನ್ನು ಹೊಂದಿವೆ. ಮೊದಲು ನಾವು ಎಲ್ಲ 18 ಪುರಾಣಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಬ್ರಹ್ಮಪುರಾಣ, ಪದ್ಮಪುರಾಣ, ವಿಷ್ಣು ಪುರಾಣ, ವಾಯುಪುರಾಣ, ಭಾಗವತ ಪುರಾಣ, ನಾರದ ಪುರಾಣ, ಮಾರ್ಕಂಡೇಯ ಪುರಾಣ, ಅಗ್ನಿಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಲಿಂಗ ಪುರಾಣ, ವರಾಹ ಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಕೂರ್ಮ ಪುರಾಣ, ಮತ್ಸ್ಯ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ. ಇವುಗಳು 18 ಪುರಾಣಗಳ ಹೆಸರುಗಳಾಗಿವೆ. ಈ ವಿಡಿಯೋದಲ್ಲಿ 18 ಪುರಾಣಗಳ ಹೆಸರುಗಳು ಮತ್ತು ಅದನ್ನು ವಿಂಗಡಿಸಲು ಕಾರಣವನ್ನು ತಿಳಿಸಿರುವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಗಾಡ್ ಬ್ಲೆಸ್ ಯು CS ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಈ 18 ಪುರಾಣಗಳ ವಿವರಣೆಯನ್ನು ನೀಡುವುದಾಗಿ ತಿಳಿಸುತ್ತೇನೆ.